ಬ್ರಿಡ್ಜ್ ಟೌನ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸೂಪರ್ 8 ಸುತ್ತಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 47 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಸತತ 4 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಟೀಂ ಇಂಡಿಯಾ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಸೂರ್ಯಕುಮಾರ್ ಯಾದವ್ ಸಿಡಿಸಿದ ಅಮೋಘ ಅರ್ಧಶತಕದ ನೆರವಿನಿಂದ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 181 ರನ್ ಕಲೆ ಹಾಕಿತು. ಈ ಮೂಲಕ ಅಫ್ಘಾನಿಸ್ತಾನ ತಂಡಕ್ಕೆ 182 ರನ್ಗಳ ಗುರಿ ನೀಡಿತು. ಗುರಿ ಬೆನ್ನಟ್ಟಿದ ಅಫ್ಘಾನ್ ತಂಡ ಬುಮ್ರಾ ದಾಳಿಗೆ ನಲುಗಿ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಂಡಿದ್ದಲ್ಲದೆ ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋಲ್ತು. ಇನ್ನು ಈ ಪಂದ್ಯದ ವೇಳೆ ಸೂರ್ಯಕುಮಾರ್ ಹಾಗೂ ರಶೀದ್ ಖಾನ್ ಮಧ್ಯೆ ಸ್ವಲ್ಪ ಕಿರಿಕ್ ಕೂಡ ಆಯಿತು. ಆ ಸಂದರ್ಭದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ರಶೀದ್ ಖಾನ್ ಅವರು ಎಕಾನಮಿ ಬೌಲರ್ ಅನಿಸಿಕೊಂಡಿದ್ದಾರೆ. 4 ಓವರ್ನಲ್ಲಿ ಕೊಟ್ಟಿದ್ದು ಕೇವಲ 26 ರನ್ಗಳನ್ನ. ಹಾಗೆ ರಿಷಬ್ ಪಂತ್, ವಿರಾಟ್ ಕೊಹ್ಲಿ, ಶಿವಂ ದುಬೆ ವಿಕೆಟ್ ಅನ್ನ ಪಡೆದು ತಂಡಕ್ಕೆ ನೆರವಾದ್ರು. ಸೂರ್ಯಕುಮಾರ್ ಯಾದವ್ಗೆ ಬೌಲ್ ಹಾಕುವಾಗ ಮಾತ್ರ ರಶೀದ್ ಖಾನ್ ಫೇಲ್ಯೂರ್ ಆಗ್ತಾ ಇದ್ರು. ರಶೀದ್ ಖಾನ್ ಅವರು ಎಸೆದ ಬಾಲ್ಗಳಲ್ಲಿ 6 ಬೌಲ್ಗಳನ್ನ ಸೂರ್ಯಕುಮಾರ್ ಅವರು ಫೇಸ್ ಮಾಡಿದ್ರು. ಈ ಪೈಕಿ 2 ಬೌಂಡ್ರಿ ಹಾಗೂ 1 6 ಬಾರಿಸಿದ್ರು. ಎಲ್ಲವೂ ಸ್ವೀಪ್ ಶಾಟ್ನಲ್ಲೇ ಹೊಡೆದ್ರು. ಹೀಗಾಗಿ ಪಂದ್ಯದ ಮಧ್ಯೆ ಇಬ್ಬರೂ ಮಾತುಕತೆ ನಡೆಸಿಕೊಂಡಿದ್ದಾರೆ. ಈ ವಿಡಿಯೋನ ನಾನಾ ರೀತಿಯಲ್ಲಿ ಬಣ್ಣಿಸಲಾಗ್ತಿದೆ. ಕೆಲವರು ಇದನ್ನ ಮಾತಿನ ಚಕಮಕಿ ಅಂತ ಹೇಳಿದ್ರೆ, ಇನ್ ಕೆಲವರು ಇದನ್ನ ಗೆಳೆತನದಲ್ಲಿ ನಡೆದ ಮಾತುಕತೆ ಅಂತ ಹೇಳಿದ್ದಾರೆ. ರಶೀದ್ ಖಾನ್ಗೆ ಭಾರತೀಯ ಆಟಗಾರರ ಜೊತೆ ಒಳ್ಳೆ ಬಾಂಧವ್ಯ ಇದೆ. ಇದಕ್ಕೆ ಕಾರಣ ಆಗಿರೋದು IPL. ಹೀಗಾಗಿ ಇಬ್ಬರು ಫ್ರೆಂಡ್ಶಿಪ್ನಲ್ಲಿ ಮಾತಾಡ್ಕೊಂಡಿರಬಹುದು ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ ಕೆಲವರು ರಶೀದ್ ಬೌಲಿಂಗ್ನಲ್ಲಿ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ 4-6 ಹೊಡೆದಿದ್ದಕ್ಕೆ ರಶೀದ್ ಖಾನ್ ತಾಳ್ಮೆ ಕಳೆದುಕೊಂಡು ಒಂದ್ ರೀತಿ ಅವ್ರ ಜೊತೆ ಗರಂ ಆಗಿ ಮಾತುಕತೆ ನಡೆಸ್ತಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಒಟ್ನಲ್ಲಿ ಈ ವಿಡಿಯೋಗೆ ಅನೇಕ ರೀತಿಯ ಕಾಮೆಂಟ್ಗಳು ಬರ್ತಾ ಇವೆ.